ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದೀಪ, ಯಾಕಮ್ಮ ನಿಂತಿದೀಯಾ? ಕೂತ್ಕೋ. ಇಲ್ಲ ಮಾವ, ನೀವೊಬ್ರಾದ್ರೂ ಕೂತ್ಕೋ ತಿನ್ನು ಅಂದ್ರಲ್ವಾ, ಖುಷಿ ಆಯ್ತು. ಯಾಕೋ ಹಶ್ವಿಲ್ಲ, ಆಮೇಲೆ ಮಾಡ್ತೀನಿ. ಸಾರಿ ಅಪ್ಪ, ನೆನ್ನೆ ನಾನು ನಿಮಗೆ ಹೇಳ್ದೆ ಹೋಗಬಾರ್ದಾಯ್ತು. ಇನ್ಮೇಲೆ ಹಾಗೆ ಮಾಡಲ್ಲ. ನೋಡಮ್ಮ, ನೀನು ಸಾರಿ ಕೇಳಬೇಕಾಗಿರೋದು ನನಗಲ್ಲ, ಸೌಂದರ್ಯಂಗೆ. ಯಾಕಂದ್ರೆ ಬಂದವರು ಅವಮಾನ ಮಾಡಿರೋದು ಅವಳಿಗೇನೆ. ನನ್ನಿಂದ ಅವ್ರಿಗೆ ಅವಮಾನ ಆಗಿದ್ರೆ ಅವರಿಂದ ನನಗೆ ಬೇಜಾರಾಗಿದೆ. ಅದಕ್ಕೇನು ಮಾಡೋದು? ಏನು ಹೇಳ್ತಿದ್ಯಮ್ಮ? ಹೌದು ಅಪ್ಪ, ನನಗೆ ಮದುವೆ ಇಷ್ಟ ಇಲ್ಲ, ಯಾರನ್ನು ಕರೆಸ್ಬೇಡಿ ಅಂದ್ರು ಯಾಕೆ ಕರೆಸ್ಬೇಕಿತ್ತು? ತಪ್ಪಲ್ವಾ? ನಾನು ಅವ್ರಿಗೆ ಸಾರಿ ಕೇಳಬೇಕು ಅಂದರೆ ಅವರು ತಪ್ಪು ಮಾಡಿದ್ದಾರೆ. ಅವ್ರು ನನಗೆ ಮೊದಲು ಸಾರಿ ಕೇಳಬೇಕು. ಏನಚ್ಚು ಇದು? ಯಾಕೆ ಏನು ಅಂತ ನನ್ನ ಕೇಳಬೇಡ, ನಿಮ್ಮ ಅಕ್ಕೇನು ಕೇಳು. ಸೌಂದರ್ಯ, ನೀನು ಬೇಜಾರು ಮಾಡ್ಕೋಬೇಡಮ್ಮ, ಕೂತ್ಕೋ. ಅವಳ ಹತ್ರ ನಾನು ಮಾತಾಡ್ತೀನಿ. ನೋಡಮ್ಮ, ಸೌಂದರ್ಯ ಮಾಡಿದ್ದು ನಿನ್ನ ದೃಷ್ಟಿಯಲ್ಲಿ ತಪ್ಪು ಅನಿಸಿದ್ರೆ ಅವಳ ಪರವಾಗಿ ನಾನು ಸಾರಿ ಕೇಳ್ತೀನಿ. ಬೇಡ ಅಪ್ಪ, ಯಾರೋ ಮಾಡಿದ ತಪ್ಪಿಗೆ ನೀವ್ಯಾಕೆ ಸಾರಿ ಕೇಳಬೇಕು? ನೀವು ನನ್ನ ತಂದೆ, ನೀವು ಆ ಥರ ನನಗೆ ಸಾರಿ ಎಲ್ಲ ಕೇಳಬಾರ್ದು. ನೀವು ನನಗೆ ಬೈರಿ ಹೊಡಿರಿ, ಆ ಅಧಿಕಾರ ನಿಮ್ಮೊಬ್ರಿಗೆ ಮಾತ್ರ ಇರೋದು. ಬೇರೆ ಯಾರಿಗೂ ಇಲ್ಲ. ಈಗೇನು ತಪ್ಪಾಗಿರೋದಕ್ಕೆ ಸಾರಿ ಕೇಳಬೇಕಲ್ವಾ? ಕೇಳ್ತೀನಿ, ದಯವಿಟ್ಟು ಕ್ಷಮಿಸಿ. ಈಗಲಾದ್ರೂ ಕೂತ್ಕೋಮ್ಮ. ಅಚ್ಚು ಸಾರಿ ಕೇಳಾಯ್ತಲ್ಲ, ಕೂತ್ಕೊಳ್ಳಿ ಅದಕ್ಕೆ ಪ್ಲೀಸ್. ಈ ಮನೆಯಲ್ಲಿ ಒಬ್ಬೊಬ್ರು ಒಂದೊಂದು ದಿಕ್ಕಲ್ಲಿರೋ ಬದಲು ಎಲ್ಲರೂ ಒಟ್ಟಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅದು ಯಾವಾಗ ಈಡೇರುತ್ತೋ? ಆ ದಿನ ಬಂದೇ ಬರುತ್ತೆ ಮಾವ, ಯೋಚನೆ ಮಾಡಬೇಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.